ನಮಸ್ಕಾರ. ಇವತ್ತು ನಾವು ಚರ್ಚೆ ಮಾಡ್ತಿರೋ ವಿಷಯ ಇದೆಯಲ್ಲ, ಇದು ನಿಜವಾಗ್ಲೂ ನಮ್ಮ ತಲೆಗೆ ಹುಳ ಬಿಡೋ ಹಾಗೆ ಇದೆ. ಹೌದು, ವಿಷಯ ದೇವರು. ಅಂದ್ರೆ ದೇವರು ಸಮಯ ಮತ್ತು ನಮ್ಮ ಇರುವಿಕೆಯನ್ನ ಹೇಗೆ ನೋಡ್ತಾರೆ ಅನ್ನೋದು. ನೋಡಿ, ನಾವು ದಿನನಿತ್ಯ ಹಿಂದೆ, ಈಗ, ಮುಂದೆ ಅಂತ ಬದುಕ್ತೇವೆ. ಆದ್ರೆ ಈ ಕಾಲವನ್ನೇ ಸೃಷ್ಟಿಸಿದ ದೇವರಿಗೆ ಇದೆಲ್ಲ ಹೇಗೆ ಕಾಣಬಹುದು? ಇದು ತುಂಬಾ ಆಳವಾದ ಪ್ರಶ್ನೆ. ದೇವರ ನಿತ್ಯತೆ ಅಂದ್ರೇನು? ಅದು ಮುಗಿಯದ ಸಮಯನಾ ಅಥವಾ ಅದಕ್ಕಿಂತ ಏನಾದರೂ ಸಂಪೂರ್ಣವಾಗಿ ಬೇರೆನಾ? ಹೌದು, ಈ ಆಕರಗಳು ಅದನ್ನೇ ಪ್ರಶ್ನಿಸುತ್ತವೆ. ನಾವು ಇವತ್ತು ದೇವರು, ಅಸ್ತಿತ್ವ ಮತ್ತೆ ಏನಂತಾರೆ, ಇಲ್ಲದಿರುವಿಕೆಯ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸರಿ, ಆಕ್ಚುಲಿ ಈ ಆಕರಗಳು ಒಂದು ಮುಖ್ಯವಾದ ಗೆರೆಯನ್ನ ಎಳೀತವೆ. ದೇವರು ಕಾಲಸ್ಥಳವನ್ನು ಮೀರಿದವರು. ಓಕೆ. ಆದ್ರೆ ಅವರ ಸೃಷ್ಟಿ ಅಂದ್ರೆ ನಾವು, ದೇವದೂತರು, ಇಡೀ ಬ್ರಹ್ಮಾಂಡ ಎಲ್ಲವೂ ಅದರೊಳಗೆ ಬಂದಿಯಾಗಿದೆ. ಅಂದ್ರೆ ನಮ್ಗೆ ಒಂದು ಲಿಮಿಟ್ ಇದೆ. ಖಂಡಿತ. ದೇವರ ದೃಷ್ಟಿಕೋನಕ್ಕೂ ನಮ್ಮ ದೃಷ್ಟಿಕೋನಕ್ಕೂ ಇರೋ ಆ ಅಗಾಧವಾದ ಅಂತರವನ್ನ ನಾವಿವತ್ತು ಅನ್ವೇಷಣೆ ಮಾಡಲಿದ್ದೇವೆ. ಸರಿ, ಹಾಗಿದ್ರೆ ಮೊದಲನೇ ಪಾಯಿಂಟ್ನಿಂದಲೇ ಶುರು ಮಾಡೋಣ. ಈ ಆಕರಗಳು ಹೇಳೋ ಪ್ರಕಾರ ದೇವರು ಕಾಲ ಸ್ಥಳವನ್ನು ಸೃಷ್ಟಿಸೋಕ್ಕೂ ಮೊದಲೇ ಎಲ್ಲವನ್ನೂ ಯೋಜಿಸಿದ್ರು. ಹೌದು, ಎಫೆಸಸ್ 3.9 ರಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಆದ್ರೆ ಈ ಪ್ಲಾನ್ ಮೊದಲು ರಹಸ್ಯವಾಗಿತ್ತು ಅಂತಾನೂ ಹೇಳುತ್ತೆ. ಯಾಕೆ? ಎಲ್ರಿಗೂ ಗೊತ್ತಾಗೋ ಹಾಗೆ ಇಡ್ಬೋದಿತ್ತಲ್ವಾ? ಕಾರಣ ನಮ್ಮ ಮಿತಿ. ನಾವೆಲ್ಲ ಒಂದು ದೊಡ್ಡ ಕಾದಂಬರಿಯ ಪಾತ್ರಗಳಿದ್ದ ಹಾಗೆ. ಒಳ್ಳೆ ಉದಾಹರಣೆ. ನಮ್ಗೆ ನಮ್ಮ ಅಧ್ಯಾಯ ಮಾತ್ರ ಗೊತ್ತು. ಮುಂದೇನಾಗತ್ತೆ, ಹಿಂದೆ ಯಾಕಾಯ್ತು ಅನ್ನೋ ಪೂರ್ತಿ ಚಿತ್ರಣ ಅದು ಲೇಖಕನಿಗೆ ಮಾತ್ರ ಗೊತ್ತಿರುತ್ತೆ. ಸರಿ ಸರಿ. ಪ್ರಸಂಗಿ 1.11 ಹೇಳುವ ಹಾಗೆ, ಸೃಷ್ಟಿಯಾದ ಜೀವಿಗಳಿಗೆ ಎಲ್ಲವನ್ನೂ ಅರಿಯುವ ಶಕ್ತಿ ಇಲ್ಲ. ನಮ್ಮ ಜ್ಞಾನಕ್ಕೆ ಒಂದು ಗಡಿ ಇದೆ. ದೇವರ ಅನಂತ ಯೋಜನೆಯನ್ನು ನಮ್ಮ ಸೀಮಿತ ಬುದ್ಧಿಯಿಂದ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅಸಾಧ್ಯ. ನಿಖರವಾಗಿ. ಅದಕ್ಕೆ ಆ ರಹಸ್ಯ ಸರಿಯಾದ ಸಮಯದಲ್ಲಿ ದೇವರ ಇಚ್ಛೆಯಂತೆ ನಿಧಾನವಾಗಿ ಬಿಚ್ಚಿಕೊಳ್ಳುತ್ತೆ. ಓಕೆ, ಇದು ದೇವರು ಮತ್ತು ಸೃಷ್ಟಿಯ ನಡುವಿನ ಮೂಲಭೂತ ವ್ಯತ್ಯಾಸ. ಇದನ್ನೇ ಸ್ವಲ್ಪ ಆಳವಾಡಿ ನೋಡೋಣ. ದೇವರು ಕಾಲ ಸ್ಥಳವನ್ನು ಮೀರಿದವರು, ನಾವು ಅದಕ್ಕೆ ಬದ್ಧರು ಅಂತ ಹೇಳಿದ್ರಿ. ಹೌದು. ಅಂದ್ರೆ ಏನದು ಅದರ ಅರ್ಥ? ಆಕ್ಚುಲಿ ಇದನ್ನ ಹೀಗೆ ಯೋಚಿಸಬಹುದು ನೋಡಿ. ನಾವೊಂದು ನದಿಯಲ್ಲಿ ತೇಲಿ ಹೋಗ್ತಿರೋ ದೋಣಿಯಲ್ಲಿದ್ದೀವಿ. ನಮ್ಗೆ ಮುಂದೆ ಬರೋದು ಮಾತ್ರ ಕಾಣುತ್ತೆ, ಹಿಂದೆ ಬಿಟ್ಟಿದ್ದು ನೆನಪು ಮಾತ್ರ. ನಾವು ದೋಣಿಯಿಂದ ಹೊರಗೆ ಹಾರೋಕ್ಕಾಗಲ್ಲ. ಸರಿ, ನಾವು ಹಿಂತಿರ್ಗಿ ಹೋಗೋಕ್ಕಾಗಲ್ಲ? ಖಂಡಿತ ಆಗಲ್ಲ. ಅದೇ ದೇವರು ಅವರು ಆ ನದಿಯ ದಡದಲ್ಲಿ ಒಂದು ಎತ್ತರದ ಬೆಟ್ಟದ ಮೇಲೆ ನಿಂತಿದ್ದಾರೆ. ಓ, ಓಕೆ. ಅವರಿಗೆ ನದಿಯ ಆರಂಭ, ಮಧ್ಯ, ಅಂತ್ಯ ಮತ್ತೆ ಅದರಲ್ಲಿರೋ ಎಲ್ಲಾ ದೋಣಿಗಳು ಎಲ್ಲವೂ ಒಂದೇ ಕ್ಷಣದಲ್ಲಿ ಕಾಣುತ್ತಿರ್ತವೆ. ವಾವ್! ಅಂದ್ರೆ ಭೂತ, ವರ್ತಮಾನ, ಭವಿಷ್ಯ ಎಲ್ಲವೂ ಒಂದೇ ಫ್ರೇಮ್ನಲ್ಲಿ. ಅದೇ, ಅವರು ಭೂತ, ವರ್ತಮಾನ, ಭವಿಷ್ಯ ಎಲ್ಲಾ ಕ್ಷಣಗಳಲ್ಲಿ ಎಲ್ಲಾ ಕಡೆ ಏಕಕಾಲದಲ್ಲಿರ್ತಾರೆ. ನಾವು ಹಾಗಲ್ಲ. ಒಂದ್ ನಿಮಿಷ, ಇಲ್ಲಿ ಒಂದು ಗೊಂದಲವಿದೆ. ಆಕರಗಳು ಹೇಳೋ ಪ್ರಕಾರ ದೇವ್ರು ಕಾಲಸ್ಥಳವನ್ನು ಸೃಷ್ಟಿಸಿ ಅದನ್ನ ಪಾಲಿಸ್ತಾರೆ, ಆದ್ರೆ ಅದನ್ನ ಬಹುತೇಕ ಇಲ್ಲದ ಹಾಗೆ ಪರಿಗಣಿಸ್ತಾರೆ ಅಂತ. ಹೌದು, ಇದು ವಿರೋಧಾಭಾಸದ ಹಾಗೆ ಕೇಳಿಸುತ್ತೆ. ಹೌದು, ಒಂದು ಕಡೆ ನಿಯಮ ಮಾಡಿ ಇನ್ನೊಂದ್ ಕಡೆ ಆ ನಿಯಮ ನನಗೇನೂ ಅಲ್ಲ ಅನ್ನೋ ಹಾಗೆ ಇದೆಯಲ್ಲ? ಖಂಡಿತ. ನಮ್ಮ ತರ್ಕಕ್ಕೆ ಇದು ಸುಲಭವಾಗಿ ಸಿಗಲ್ಲ. ಅದಕ್ಕೆ ಕೀರ್ತನೆ 90.4ರಲ್ಲಿ ಒಂದು ಒಳ್ಳೆ ಉದಾಹರಣೆ ಇದೆ. ಅದು ಹೇಳುತ್ತೆ, ದೇವರ ದೃಷ್ಟಿಯಲ್ಲಿ 1000 ವರ್ಷಗಳು ನಿನ್ನೆ ಕಳೆದ ದಿನದಂತೆ. ಈಗ ಯೋಚನೆ ಮಾಡಿ, ನಮ್ಗೆ 1000 ವರ್ಷ ಅಂದ್ರೆ 10 ತಲೆಮಾರುಗಳು, ಸಾಮ್ರಾಜ್ಯಗಳ ಏಳು ಬೀಳು. ಹೌದು, ಅದು ಬಹು ದೊಡ್ಡ ಅವಧಿ. ನಿಜ. ಆದ್ರೆ ಕಾಲವನ್ನೇ ಮೀರಿದ ದೇವರಿಗೆ ಅದು ಕೇವಲ ಒಂದು ಕ್ಷಣದಂತೆ. ಹೇಗೆ ಅಂದ್ರೆ, ನಾವೊಂದು ದೊಡ್ಡ ಪೇಂಟಿಂಗ್ ಹತ್ರದಿಂದ ನೋಡಿದಾಗ ಬರೀ ಬಣ್ಣದ ಗೀಚುಗಳು ಕಾಣ್ತವೆ. ಸರಿ. ಆದರೆ ದೂರ ಸರಿದು ನೋಡಿದಾಗ ಇಡೀ ಚಿತ್ರ ಸ್ಪಷ್ಟವಾಗುತ್ತೆ. ದೇವರು ಯಾವಾಗಲೂ ಆ ದೂರದ ದೃಷ್ಟಿಕೋನದಲ್ಲಿರ್ತಾರೆ. ಅವರಿಗೆ ನಮ್ಮ ಕಾಲಸ್ಥಳದ ವಿವರಗಳು ಇಡೀ ದೊಡ್ಡ ಯೋಜನೆಯ ಒಂದು ಸಣ್ಣ ಭಾಗವಷ್ಟೇ. ಅದಕ್ಕೆ ಅದು ಅವರಿಗೆ ಇಲ್ಲದ ಹಾಗೆ. ಅಂದ್ರೆ ನಾವು ದೇವರು ಶಾಶ್ವತ ಅಂತ ಹೇಳಿದಾಗ ನಾವು ಅದನ್ನ ಸಂಪೂರ್ಣವಾಗಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಿ ಅಂತ ಈ ಆಕರಗಳು ಹೇಳ್ತವೆ. ಹೌದು, ಬಹುಶಃ ನಾವದನ್ನ ಒಂದು ಮುಗಿಯದ ರಸ್ತೆ ಅನ್ಕೊಂಡ್ರೆ, ಇಲ್ಲಿ ಹೇಳಿರೋದು ಅದೊಂದು ರಸ್ತೆಯೇ ಅಲ್ಲ, ಅದು ಬೇರೆಯ ಒಂದು ಆಯಾಮ, ಒಂದು ಡೈಮೆನ್ಷನ್ ಅಂತ. ಇದು ದೊಡ್ಡ ವಿಷಯ. ನಿಖರವಾಗಿ. ದೇವರಿಗೆ ನಮ್ಮ ಭೂತ, ವರ್ತಮಾನ, ಭವಿಷ್ಯ ಎಲ್ಲವೂ ಒಂದೇ ಸಮಯದಲ್ಲಿ ಈಗ ಅನ್ನೋ ಹಾಗೆ ಇರ್ಬೋದು ಅಲ್ವಾ? ನಿಖರವಾಗಿ. ನೀವು ಸರಿಯಾದ ಪದ ಬಳಸಿದ್ರಿ, ಆಯಾಮ. ಅವರ ಪಾಲಿಗೆ ಎಲ್ಲವೂ ಯಾವಾಗಲೂ ಈಗ. ಅವರು ಸಮಯದ ಹರಿವಿನೊಳಗೆ ಸಿಕ್ಕಾಕೊಂಡಿಲ್ಲ.
ಬದಲಾಗಿ ಅದರ ಹೊರಗೆ ನಿಂತು ಎಲ್ಲವನ್ನೂ ಒಂದೇ ಬಾರಿಗೆ ನೋಡಬಲ್ಲರು. ಇದು ನಮ್ಮ ಗ್ರಹಿಕೆಗೆ ಒಂದು ಸವಾಲು. ಖಂಡಿತ. ಸರಿ, ದೇವರು ಸಮಯದ ಹೊರಗಡೆ ನಿಂತು ಎಲ್ಲವನ್ನೂ ಒಂದೇ ಬಾರಿಗೆ ನೋಡ್ತಾರೆ ಅನ್ನೋದು ತಲೆ ತಿರುಗಿಸುತ್ತೆ. ಹಾಗಾದ್ರೆ ಇರುವುದು ಮತ್ತು ಇಲ್ಲದಿರುವುದ ಅರ್ಥವೇ ಬದಲಾಗ್ಬೇಕಲ್ವೇ? ಹೌದು. ಯಾಕಂದ್ರೆ ನಮ್ಮ ಪ್ರಕಾರ ಇಲ್ಲದಿರುವುದು ಅಂದ್ರೆ ಹಿಂದೆ ಇತ್ತು ಅಥವಾ ಮುಂದೆ ಇರ್ಬೋದು ಅಂತ. ದೇವರ ದೃಷ್ಟಿಯಲ್ಲಿ ಅದು ಹೇಗಿರುತ್ತೆ? ಹೌದು. ಇಲ್ಲಿ ವಿಷಯ ಇನ್ನಷ್ಟು ಗಹನವಾಗುತ್ತೆ. ಈ ಆಕರಗಳಲ್ಲಿ ಒಂದು ವಿಚಿತ್ರವಾದ ಪರಿಕಲ್ಪನೆ ಇದೆ. ಅದನ್ನು ನಾವು ಅನಸ್ತಿತ್ವ ಅಥವಾ ಇಲ್ಲದಿರುವಿಕೆ ಅಂತ ಕರೆಯಬಹುದು. ಓಕೆ. ನಮ್ಮ ಪ್ರಕಾರ ಅನಸ್ತಿತ್ವ ಅಂದ್ರೆ ಶೂನ್ಯ, ಏನೂ ಇಲ್ಲದಿರುವುದು. ಹೌದು, ನಥಿಂಗ್. ಆದರೆ ಈ ಆಕರಗಳು ಹೇಳೋದು ಬೇರೆ. ದೇವರು ಕರೆದರೆ ಅನಸ್ತಿತ್ವವು ಅಸ್ತಿತ್ವಕ್ಕೆ ಬರುತ್ತದೆಯಂತೆ. ಅಂದ್ರೆ ಏನೂ ಇಲ್ಲದಿರುವುದು ಕೂಡ ದೇವರ ಮಾತನ್ನು ಕೇಳುತ್ತೆ ಅಂತಾನೋ? ಹಾಗಾದ್ರೆ ಏನೂ ಇಲ್ಲ ಅನ್ನೋದು ನಿಜವಾಗಿಯೂ ಏನೂ ಇಲ್ಲ ಅಲ್ವಾ? ಅದ್ಭುತವಾದ ಪ್ರಶ್ನೆ. ಇದನ್ನು ಹೀಗೆ ಯೋಚಿಸ್ಬೋದು. ಒಬ್ಬ ಲೇಖಕನ ತಲೆಯಲ್ಲಿ ಒಂದು ಕಥೆ ಇದೆ ಅಂದ್ಕೊಳ್ಳಿ. ಸರಿ. ಆ ಕಥೆಯಲ್ಲಿ ಇನ್ನೂ ಬರೆಯದ ಪಾತ್ರಗಳು ಪುಸ್ತಕದ ಪುಟಗಳಲ್ಲಿ ಅಸ್ತಿತ್ವದಲ್ಲಿ ಇಲ್ಲ ಅಲ್ವಾ? ಇಲ್ಲ. ಆದರೆ ಆ ಲೇಖಕನ ಮನಸ್ಸಿನಲ್ಲಿ ಆ ಪಾತ್ರಗಳ ಕಲ್ಪನೆ ಈಗಾಗಲೇ ಇದೆ. ಅವು ಕರೆಯಲ್ಪಡಲು ಕಾಯ್ತಿವೆ. ಆಹಾ, ಇಂಟ್ರೆಸ್ಟಿಂಗ್. ಈ ಆಕರಗಳು ಹೇಳುವುದೇನೆಂದ್ರೆ ದೇವರಿಗೆ ಇಲ್ಲದಿರುವುದು ಕೂಡ ಆ ರೀತಿ. ಅದು ಸೃಷ್ಟಿಯಾಗಲು ಕಾಯ್ತಿರುವ ಒಂದು ಸಾಧ್ಯತೆ. ದೇವರ ದೃಷ್ಟಿಯಲ್ಲಿ ಅನಸ್ತಿತ್ವ ಕೂಡ ಅವರೊಳಗೆ ಇರುವ ಒಂದು ವಿಷಯ. ಇದು ನಿಜಕ್ಕೂ ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸುತ್ತೆ. ಹಾಗಾದ್ರೆ ನಾವು ನಿಜ ಅಂತ ಭಾವಿಸೋ ನಮ್ಮ ಅಸ್ತಿತ್ವ, ನಮ್ಮ ಸುತ್ತಲಿನ ಜಗತ್ತು, ಹೌದು, ದೇವರ ದೃಷ್ಟಿಯಲ್ಲಿ ಅದೇ ರೀತಿ ನಿಜವಾಗಿ ಇರದೇ ಇರಬಹುದೇ? ಮತ್ತೆ ನಾವು ಶೂನ್ಯ ಅಂತ ಭಾವಿಸೋದು ದೇವರಿಗೆ ಏನೋ ಒಂದು ಆಗಿರಬಹುದೇ? ಖಂಡಿತ. ಇದು ದೇವರ ಸಂಪೂರ್ಣ ಸಾರ್ವಭೌಮತ್ವವನ್ನು ತೋರಿಸುತ್ತೆ. ಇರುವ ಮತ್ತು ಇಲ್ಲದಿರುವ ಎಲ್ಲವೂ ದೇವರ ಅಧೀನ. ಸೃಷ್ಟಿಯಾಗುವ ಮೊದಲು ನಾವು ಅನಸ್ತಿತ್ವದಲ್ಲಿದ್ದೆವು. ಅಂದ್ರೆ ಲೇಖಕನ ಮನಸ್ಸಿನಲ್ಲಿದ್ದ ಪಾತ್ರದ ಹಾಗೆ ದೇವರ ಯೋಜನೆಯಲ್ಲಿ ನಾವು ಯಾವಾಗಲೂ ಇದ್ದೆವು. ಓ, ನಮ್ಮ ಗ್ರಹಿಕೆಯೇ ಅಂತಿಮ ಸತ್ಯವಲ್ಲ. ಖಂಡಿತ ಅಲ್ಲ. ಅಷ್ಟೇ ಯಾಕೆ ಎಫೆಸಸ್ 3:10ರಲ್ಲಿ ಒಂದು ಆಶ್ಚರ್ಯಕರವಾದ ಮಾತಿದೆ. ದೇವದೂತರು ಸಹ ಚರ್ಚನ್ನು ಅಂದ್ರೆ ಮನುಷ್ಯರ ಮೂಲಕ ನಡೆಯುವ ದೇವರ ಕಾರ್ಯವನ್ನು ನೋಡಿ ದೇವರ ಜ್ಞಾನವನ್ನು ಕಲಿಯುತ್ತಾರೆ. ಏನು, ದೇವದೂತರು ನಮ್ಮನ್ನು ನೋಡಿ ಕಲಿಬೇಕಾ? ಹೌದು. ಅವರಿಗೂ ಎಲ್ಲವೂ ತಿಳಿದಿಲ್ಲ. ಅವರಿಗೆ ನಮ್ಮ ಟ್ರಾಫಿಕ್ ಜಾಮ್, ನಮ್ಮ ಇಂಟರ್ನೆಟ್ ಜಗಳ ಎಲ್ಲ ನೋಡಿ ಏನನ್ಸ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಬಹುಶಃ ತಮಾಷೆಯಾಗಿ ಕಾಣಬಹುದು. ಆದರೆ ಗಂಭೀರವಾಗಿ ಹೇಳೋದಾದ್ರೆ ದೇವರ ಯೋಜನೆ ಎಷ್ಟು ದೊಡ್ಡದು ಅಂದ್ರೆ ಅತ್ಯಂತ ಶಕ್ತಿಶಾಲಿ ದೇವದೂತರಿಗೂ ಅದನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಆಗಲ್ಲ. ಅವರೂ ಕೂಡ ನಮ್ಮಂತೆಯೇ ಕಲಿಯುವರೇ. ಓಕೆ, ಇದು ನನ್ನನ್ನು ಮುಂದಿನ ಅಂಶಕ್ಕೆ ಕರೆತರುತ್ತೆ. ದೇವರ ನಿತ್ಯತೆಯ ಬಗ್ಗೆ ನಾವು ಮಾತಾಡಿದ್ವಿ. ಆಕರಗಳಲ್ಲಿ ಒಂದು ವಿಷಯ ನನ್ನ ಗಮನ ಸೆಳೆಯಿತು. ಹೇಳಿ. ದೇವರ ನಿತ್ಯತೆ ಅನ್ನೋದು ಕೇವಲ ಸಮಯದ ಅನಂತ ವಿಸ್ತರಣೆ ಅಲ್ಲ, ಅದೊಂದು ಬೇರೆಯೇ ರೀತಿಯ ಅಸ್ತಿತ್ವ ಅಂತ. ಈ ವ್ಯತ್ಯಾಸ ಯಾಕೆ ಇಷ್ಟು ಮುಖ್ಯ? ಇದು ಇಡೀ ಚರ್ಚೆಯ ಅಡಿಪಾಯ. ನೋಡಿ, ದೇವರು ಒಂದು ರೇಖೀಯ ಸಮಯಕ್ಕೆ ಬದ್ಧರಾಗಿದ್ರೆ, ಅಂದ್ರೆ ನಮ್ಮ ಹಾಗೆ. ಹೌದು, ನಮ್ಮ ಹಾಗೆ. ಅದು ಅನಂತವಾಗಿದ್ರೂ ಸಹ ಅವರು ಸಮಯದಿಂದ ಸೀಮಿತರಾದಂತೆ ಆಗುತ್ತೆ. ಓಹ್, ಸರಿ. ಆಗ ಅವರು ಸಮಯದ ಮೇಲೆ ಸಂಪೂರ್ಣ ಅಧಿಕಾರವನ್ನು ಹೊಂದಲು ಸಾಧ್ಯವಿಲ್ಲ. ಯಾಕಂದ್ರೆ ಅವರು ಅದರಲ್ಲೇ ಪ್ರಯಾಣ ಮಾಡ್ತಿರ್ತಾರೆ. ನಿಖರವಾಗಿ. ಅವರು ನಮ್ಮಂತೆಯೇ ವರ್ತಮಾನದಲ್ಲಿ ಸಿಲುಕುಕೊಳ್ತಾರೆ. ಆಗ ಅವರು ಸರ್ವಶಕ್ತರಾಗಿರಲು ಸಾಧ್ಯವಿಲ್ಲ. ಆಹಾ, ಅಂದ್ರೆ ಅವರು ಸಮಯದ ರೇಖೆಯ ಮೇಲೆ ಪ್ರಯಾಣಿಸ್ತಿದ್ರೆ ಅವರಿಗೆ ಭೂತಕಾಲವನ್ನು ಬದಲಿಸಲು ಅಥವಾ ಭವಿಷ್ಯವನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಆಗೋದಿರ್ಲಿಲ್ಲ. ಹೌದು, ಯಾಕೆಂದ್ರೆ ಭೂತಕಾಲ ಕಳೆದು ಹೋಗಿರುತ್ತಿತ್ತು ಮತ್ತು ಭವಿಷ್ಯ ಇನ್ನೂ ಬಂದಿರಲಿಲ್ಲ. ಸರಿ ಸರಿ. ಆದ್ರೆ ಅವರು ಕಾಲವನ್ನು ಮೀರಿದ್ದರಿಂದ, ಅಂದ್ರೆ ಆ ರೇಖೆಯ ಹೊರಗೆ ನಿಂತಿರುವುದರಿಂದ ಭೂತ ಮತ್ತು ಭವಿಷ್ಯ ಎರಡೂ ಅವರ ಕೈಯಲ್ಲಿದೆ. ಅವರ ನಿತ್ಯತೆ ಅನ್ನೋದು ಸಮಯದ ಹೊರಗಿನ ಒಂದು ಸ್ಥಿತಿ, ಸಮಯದೊಳಗಿನ ಒಂದು ಮುಗಿಯದ ಪ್ರಯಾಣವಲ್ಲ. ಇದು ಅವರ ಸರ್ವಶಕ್ತಿಗೆ ಅತ್ಯಗತ್ಯ ಅಂತೀರಾ? ಖಂಡಿತ. ಇದು ದೇವರು ತಪ್ಪು ಮಾಡಲು ಸಾಧ್ಯವಿಲ್ಲ ಅನ್ನೋ ಕಲ್ಪನೆಗೂ ಲಿಂಕ್ ಆಗುತ್ತೆ ಅಲ್ವಾ? ಹೌದು. ಒಂದು ಆಕರದಲ್ಲಿ ಒಂದು ಬಲವಾದ ವಾದವಿದೆ. ಸರ್ವಶಕ್ತನಾದವನು ತಪ್ಪು ಮಾಡಿದರೆ ಅದು ಉದ್ದೇಶಪೂರ್ವಕವಾಗಿರಬೇಕು. ಇದನ್ನ ಕೇಳಿದಾಗ ಒಮ್ಮೆ ನಿಂತು ಯೋಚಿಸಬೇಕಾಗುತ್ತೆ. ಹೌದು, ಇದು ಸರ್ವಶಕ್ತಿ ಮತ್ತು ಸರ್ವಜ್ಞತೆಯ ಒಂದು ತಾರ್ಕಿಕ ತೀರ್ಮಾನ. ಯೋಚಿಸಿ, ಎಲ್ಲವನ್ನೂ ತಿಳಿದಿರುವ ಮತ್ತು ಎಲ್ಲವನ್ನೂ ಮಾಡಲು ಸಾಮರ್ಥ್ಯವಿರುವವನು ಆಕಸ್ಮಿಕವಾಗಿ ತಪ್ಪು ಮಾಡೋಕೆ ಹೇಗೆ ಸಾಧ್ಯ? ಸಾಧ್ಯವಿಲ್ಲ. ನಾವು ತಪ್ಪು ಮಾಡೋದು ಯಾಕೆ? ನಮಗೆ ಮಾಹಿತಿ ಕೊರತೆ ಇರುತ್ತೆ ಅಥವಾ ನಮ್ಮ ಶಕ್ತಿಗೆ ಮಿತಿ ಇರುತ್ತೆ. ಹೌದು. ದೇವರಿಗೆ ಈ ಎರಡೂ ಮಿತಿಗಳಿಲ್ಲ. ಹಾಗಾಗಿ ದೇವರಿಂದ ಒಂದು ತಪ್ಪು ನಡೆದ್ರೆ ಅದು ನಮ್ಮ ದೃಷ್ಟಿಯಲ್ಲಿ ಮಾತ್ರ ತಪ್ಪು ಆಗಿರಬಹುದು.
ಆದರೆ ಅವರ ದೃಷ್ಟಿಯಲ್ಲಿ ಅದು ಒಂದು ಉದ್ದೇಶಪೂರ್ವಕ ಕ್ರಿಯೆಯಾಗಿರುತ್ತೆ. ಅಂದ್ರೆ ದೇವರ ಕಾರ್ಯಗಳೆಲ್ಲವೂ ಉದ್ದೇಶಪೂರ್ವಕ ಮತ್ತು ಅವರ ಸ್ವಭಾವ, ಪ್ರೀತಿ, ನ್ಯಾಯ, ಪರಿಪೂರ್ಣತೆ ಎಂದಿಗೂ ಬದಲಾಗುವುದಿಲ್ಲ ಅನ್ನೋ ತೀರ್ಮಾನಕ್ಕೆ ಬರಬಹುದಾ? ಹೌದು. ಈ ಆಕರಗಳ ಪ್ರಕಾರ ದೇವರು ನಿನ್ನೆ, ಇಂದು ಮತ್ತು ನಾಳೆ ಯಾವಾಗ್ಲೂ ಒಂದೇ ರೀತಿ ಇರುತ್ತಾರೆ. ಅವರ ಸ್ವಭಾವ ಬದಲಾಗುವುದಿಲ್ಲ. ಸೃಷ್ಟಿಯಾದ ನಾವು ದೇವರು ನಮಗೆ ತಿಳಿಸಿದಷ್ಟನ್ನು ಮಾತ್ರ ತಿಳಿಯಬಲ್ಲವು. ಅವರ ಸಂಪೂರ್ಣ ಸ್ವರೂಪವನ್ನು ಗ್ರಹಿಸುವುದು ನಮ್ಮಿಂದ ಆಗದ ಮಾತು. ಹಾಗಾದ್ರೆ ಇವತ್ತಿನ ಈ ಇಡೀ ಚರ್ಚೆಯನ್ನ ಒಟ್ಟುಗೂಡಿಸೋದಾದ್ರೆ ಈ ಆಕರಗಳ ಪ್ರಕಾರ ನಾವು ಮೊದಲು ಮತ್ತು ನಂತರ, ಇಲ್ಲಿ ಮತ್ತು ಅಲ್ಲಿ ಅನ್ನೋ ಚೌಕಟ್ಟಿಗೆ ಬಂದಿಯಾದ ಜೀವಿಗಳು. ಹೌದು. ಆದ್ರೆ ದೇವರು ಎಲ್ಲವೂ ಈಗ ಮತ್ತು ಎಲ್ಲೆಡೆ ಇರೋ ಒಂದು ಸಂಪೂರ್ಣ ವಿಭಿನ್ನವಾದ ಅಸ್ತಿತ್ವವನ್ನು ಹೊಂದಿದ್ದಾರೆ. ಹೌದು. ಅದನ್ನೇ ಈ ಆಕರಗಳು ಒತ್ತಿ ಹೇಳುತ್ತವೆ. ದೇವರು ನಿಜವಾದ ಅಸ್ತಿತ್ವ. ನಿಜವಾದ ಅಸ್ತಿತ್ವ. ಅವರೊಳಗೆ ನಮ್ಮ ಅಸ್ತಿತ್ವ ಮತ್ತು ಅನಸ್ತಿತ್ವ ಕೂಡ ಸೇರಿದೆ. ದೇವರನ್ನು ಹೊರತುಪಡಿಸಿ ಬೇರೆ ಯಾವುದೂ ಸ್ವತಂತ್ರವಾಗಿ ಇರಲು ಸಾಧ್ಯವಿಲ್ಲ. ನಮ್ಮ ಇರುವಿಕೆ, ಈ ಬ್ರಹ್ಮಾಂಡದ ಇರುವಿಕೆ ಎಲ್ಲವೂ ದೇವರನ್ನು ಅವಲಂಬಿಸಿದೆ. ಹೌದು. ನಮ್ಮ ಅಸ್ತಿತ್ವ ಸಾಪೇಕ್ಷವಾದದ್ದು. ದೇವರ ಅಸ್ತಿತ್ವ ಮಾತ್ರ ನಿರಪೇಕ್ಷವಾದದ್ದು. ಇದು ನಮ್ಮನ್ನು ಮತ್ತು ನಮ್ಮ ಜಗತ್ತನ್ನು ನೋಡುವ ದೃಷ್ಟಿಯನ್ನೇ ಬದಲಾಯಿಸುತ್ತೆ. ಹಾಗಾದ್ರೆ ಕೇಳುಗರಿಗೆ ಒಂದು ಅಂತಿಮ ಚಿಂತನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಖಂಡಿತ. ಈ ಆಕರಗಳಲ್ಲಿ ಒಂದು ಆಘಾತಕಾರಿ ವಿಷಯವಿದೆ, ಪಾಪ ಮತ್ತು ಮರಣದ ಬಗ್ಗೆ. ಹೌದು. ಇದು ಕೇಳಲು ಸ್ವಲ್ಪ ಕಷ್ಟವಾಗಬಹುದು. ಆಕರಗಳು ಹೇಳೋದೇನೆಂದ್ರೆ, ಪಾಪ ಮತ್ತು ಮರಣ ಕೂಡ ದೇವರ ಸೃಷ್ಟಿಯೊಳಗೆ ಅವರ ನಿಯಂತ್ರಣದಲ್ಲಿರುವ ವಿಷಯಗಳು. ಓಕೆ. ಮತ್ತು ದೇವರು ಅವನ್ನು ಅತ್ಯಂತ ಕ್ಷುಲ್ಲಕ, ಬಹುತೇಕ ಇಲ್ಲದಂತಿರುವ ವಿಷಯಗಳೆಂದು ಪರಿಗಣಿಸ್ತಾನೆ. ಏನು, ಕ್ಷುಲ್ಲಕ ಅಂತಾನಾ? ಹೌದು. ಮೂಲವಾಕ್ಯ ಹೀಗಿದೆ: ಪಾಪ ಅಥವಾ ಮರಣ ದೇವರು ಇಲ್ಲವೆಂದು ಪರಿಗಣಿಸುವಂತಹ ಅತ್ಯಲ್ಪ ವಿಷಯಗಳು. ಇದಂತೂ ನಮ್ಮ ಅನುಭವಕ್ಕೆ ತದ್ವಿರುದ್ಧ. ನಮಗೆಲ್ಲರಿಗೂ ಪಾಪ, ನೋವು, ಸಾವು ಇವೆಲ್ಲ ಅತ್ಯಂತ ಗಂಭೀರ, ನಿಜವಾದ ಮತ್ತು ಭಯಾನಕ ವಿಷಯಗಳು. ನಿಜ. ನಮ್ಮ ಇಡೀ ಜೀವನವೇ ಇದರ ಸುತ್ತ ಹೆಣೆದುಕೊಂಡಿದೆ. ಆದರೆ ದೇವರಿಗಿದೆಲ್ಲ ಕ್ಷುಲ್ಲಕ ಅಂದ್ರೆ ಇದರ ಅರ್ಥವೇನು? ಇದರರ್ಥ, ದೇವರ ದೃಷ್ಟಿಕೋನದಿಂದ ಈ ಹೋರಾಟ ತಾತ್ಕಾಲಿಕ. ಆ ದೊಡ್ಡ ಚಿತ್ರದಲ್ಲಿ ಪಾಪ ಮತ್ತು ಮರಣ ಕೇವಲ ಸಣ್ಣ ಚುಕ್ಕೆಗಳು. ಅಂತಿಮವಾಗಿ ಅವುಗಳನ್ನು ನಿವಾರಿಸುವ ಶಕ್ತಿ ಮತ್ತು ಯೋಜನೆ ದೇವರಲ್ಲಿದೆ. ಹಾಗಾಗಿ ಅವು ಶಾಶ್ವತ ಅಸ್ತಿತ್ವವನ್ನು ಹೊಂದಿಲ್ಲ. ನಮ್ಮ ದೃಷ್ಟಿಯಲ್ಲಿ ದೊಡ್ಡ ಪರ್ವತದಂತೆ ಕಾಣುವುದು ದೇವರ ದೃಷ್ಟಿಯಲ್ಲಿ ಒಂದು ಸಣ್ಣ ಮರಳಿನ ಕಣದಂತೆ ಇರಬಹುದು. ನಿಖರವಾಗಿ. ಹಾಗಾದರೆ ಅಂತಿಮ ಪ್ರಶ್ನೆ ಇದು: ಈ ಮಾತು ನಿಜವಾದರೆ ಮಾನವ ದೃಷ್ಟಿಕೋನದಿಂದ ನಾವು ನೋಡುವ ಒಳಿತು ಮತ್ತು ಕೆಡುಕಿನ ನಡುವಿನ ಈ ಮಹಾನ್ ಹೋರಾಟ ದೈವಿಕ ದೃಷ್ಟಿಕೋನಕ್ಕೆ ಹೋಲಿಸಿದಾಗ ಹೇಗೆ ಬದಲಾಗಬಹುದು? ಒಳ್ಳೆ ಪ್ರಶ್ನೆ. ನಮಗೆ ಅತ್ಯಂತ ಪ್ರಮುಖವೆನಿಸುವ ಈ ಹೋರಾಟ ಕಾಲಸ್ಥಳವನ್ನು ಮೀರಿದ ದೇವರ ದೃಷ್ಟಿಯಲ್ಲಿ ಕೇವಲ ಒಂದು ಸಣ್ಣ ತಾತ್ಕಾಲಿಕ ವಿದ್ಯಮಾನವಾಗಿರಬಹುದೇ? ಈ ಪ್ರಶ್ನೆಯ ಬಗ್ಗೆ ಯೋಚಿಸುತ್ತಾ ಇರಿ.